ಬಾಬಾ ಬಾಬಾ ನಾವು ಕಳೆದೋಗ್ಬಿಟ್ಟಿದೀವಿ ಆಗಲೇ. ಈ ಥರ ವಾಟರ್ ದಮ್ ಕೊಟ್ರೆ ಈ ಹವೆಗೆ ಸೈಡೆಲ್ಲ ಬೆಂದಿರುತ್ತೆ, ಯಾವುದು ಮುಳ್ಳಕ್ಕಿ ಆಗಲ್ಲ. ಈ ಥರ ಸೂರ್ಯ ಹೊರಗಡೆ ಬಂದಂಗಾಯ್ತು ಬೆಟ್ಟದ ತುದಿಯಲ್ಲಿ. ಏನು ಯಾವ ಕಲರು ಯೂಸ್ ಮಾಡಿಲ್ಲ. ಕರೆಕ್ಟ್ ಸರ್, ಯಾವುದೂ ಇದಾಗಿಲ್ಲ. ಕರೆಕ್ಟ್. ನೋಡ್ರಿ ಅಬ್ಬಾ, ಇದು ನಮ್ಮ ಮೈಸೂರಿನ ಮಶ್ರೂಮ್ ಪಲಾವ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮನ್ನು ನೋಡಿದ ತಕ್ಷಣ ಮೀಟ್ ಮಾಡೋಕ್ಕೆ ಬಂದ್ಬಿಟ್ಟೆ ಇಲ್ಲಿಗೆ. ಬನ್ನಿ ಬನ್ನಿ ಬನ್ನಿ. ಮೈಸೂರಲ್ಲಿ ನೋಡಿ ಸರ್, ವಾತಾವರಣ ಎಷ್ಟು ಚೆನ್ನಾಗಿದೆ. ಹೌದು. ಅದು ಬೇರೆ ಮೈಸೂರು ಅಂದ ತಕ್ಷಣ ಮೈಂಡಿಗೆ ಬರೋದೇ ಪಲಾವ್ ಅಂತ. ಹೌದು. ಸೊ ಮದುವೆ ಮನೆ ಪಲಾವು, ಮೈಸೂರು ಪಲಾವು, ನೀವು ಯಾವ ಥರ ಮಾಡ್ತೀರಾ? ಮಶ್ರೂಮ್ ಪಲಾವ್ ಮಾಡಿ ತೋರಿಸ್ತೀನಿ ಬನ್ನಿ. ಹೌದಾ? ಮಶ್ರೂಮ್ ಪಲಾವ್ ಮೈಸೂರು ಶೈಲಿಯಲ್ಲಿ ಬನ್ನಿ ಮಾಡಿ ತೋರಿಸ್ತೀನಿ. ಮದುವೆ ಮನೆ ಶೈಲಿಯಲ್ಲಿ. ಹೌದು. ಬನ್ನಿ ಸರ್. ಮೈಸೂರು ಪಲಾವ್, ಮಶ್ರೂಮ್ ಪಲಾವ್. ಮಶ್ರೂಮ್ ಪಲಾವ್ ನೀವೇ ದಯವಿಟ್ಟು ಎಂಥ ಪರಿ ಇಟ್ಕೊಂಡಿದ್ದೀರಂದ್ರೆ, ಇಲ್ಲಿ ಕಾಣ್ತಾ ಇದೆ ಸಾಂಸ್ಕೃತಿಕ ನಗರಿಯ ಪ್ರತಿಯೊಂದು ಕಲರ್ಫುಲ್ ಇಂಗ್ರೀಡಿಯೆಂಟ್ಸ್ ಕಾಣ್ತಾ ಇದಾವೆ ಇಲ್ಲಿ. ಸರ್ ನೀವೇ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಮಶ್ರೂಮ್ ಪಲಾವ್ಗೆ ಏನೇನು ಬೇಕು ಅಂತ ಎಲ್ಲ ಸಾಮಗ್ರಿಗಳು ಇಲ್ಲೇ ಇದೆ. ಸ್ಪೆಷಲಿ ಮಶ್ರೂಮು ಹಂಗೆ ಇಟ್ಟಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ಒಂಚೂರು ಉಪ್ಪು ಹಾಕಿ ಒಂದು 5 ನಿಮಿಷ ನೆನೆಸಿ ಚೆನ್ನಾಗಿ ತೊಳೆದು ಆಮೇಲೆ ಹಾಕಬೇಕು. ಹಂಗಾಗಿ ಓಕೆ ಓಕೆ, ತೊಳೆಯೋಕೆ ಕಳಿಸ್ತಾ ಇದ್ದೀನಿ ಈಗ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಮಶ್ರೂಮಲ್ಲಿ ಹೋಯ್ತು. ಈಗ ಬಾಸ್ಮತಿ ರೈಸು 1 kg, ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲುವು, ಶಾಜೀರ, ಮರಾಠಿ ಮೊಗ್ಗು, ಓಕೆ, ಕಸೂರಿ ಮೇಥಿ, ಓಕೆ, ಲವಂಗದ ಎಲೆ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ತೆಂಗಿನಕಾಯಿ ಜೊತೆಗೇ ಗಸಗಸೆ, ಟೊಮೆಟೊ ಇಟ್ಕೊಂಡಿದೆ, ಈರುಳ್ಳಿ, ಕಾಲಿಫ್ಲವರು, ಓಕೆ, ಹಸಿ ಬಟಾಣಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಎಲ್ಲ 3 ಸೊಪ್ಪು, ಹಸಿ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 1 kg ಬಾಸ್ಮತಿ ರೈಸ್ಗಾಗಿ ಒಂದು 200 ಗ್ರಾಮ್ ಅಷ್ಟು ಎಣ್ಣೆ ಹಾಕೋಬೇಕು. ಓಕೆ. ಇದಕ್ಕೇನೆ ಈಗ ಚಕ್ಕೆ ಎಷ್ಟು ಸರ್? ಚಕ್ಕೆ ಒಂದು 5 ಗ್ರಾಮ್, ಲವಂಗ ಅದೊಂದು 8-10 ಲವಂಗ, ಮರಾಠಿ ಮಗ್ಗು ಒಂದು 8-10. ಯಾಕಂದರೆ ಎಲ್ಲ ಹಾಕ್ಬೇಕಾದ್ರೆ ಇದು ಒಂದೊಂದು ಹಾಕ್ಬೇಕಾದ್ರೆ ಕೆಲವೆಲ್ಲ ಸೀದೋಗ್ಬಿಡ್ತವೆ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಆಮೇಲೆ ಒಲೆ ಹಚ್ಚೋದು. ನೋಡಿ 1 ಟೀ ಸ್ಪೂನ್ ಆಗಷ್ಟು ಶಾಜೀರ, 1 ಟೀ ಸ್ಪೂನ್ ಆಗಷ್ಟು ಕಲ್ಲುವು, ಸ್ಟೋನ್ ಫ್ಲವರ್, ಒಂದು 10-12 ಏಲಕ್ಕಿ. ನಾವು ಒಲೆ ಹಚ್ಕೊಳ್ಳೋಕ್ಕಿಂತ ಮುಂಚೆನೇ ಹಾಕ್ತಾ ಇದ್ದೀವಿ, ಯಾಕಂದರೆ ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ ಸೀದೋಗ್ಬಾರ್ದು ಅಂತ. ಹೌದು. ಆಮೇಲೆ ಒಂದು 10-12 ಆಗಷ್ಟು ಲವಂಗದ ಎಲೆ. ಈಗ ಒಲೆ ಹಚ್ಕೊಳ್ಳೋಣ. ಓಕೆ. ನಮ್ಮ ಮೈಸೂರಿನ ಪಲಾವ್ಗೋಸ್ಕರ ಮಶ್ರೂಮ್ ಪಲಾವ್ ಒಲೆ ಹಚ್ಕೊಂಡ್ವಿ. ನೋಡಿ ಎಣ್ಣೆ ಕಾದಿದ್ದು ಎಲ್ಲ ಮೇಲೆ ಬರ್ತಾ ಇದೆ. ಹಾಕಿದ ಇಂಡಿಗ್ರೇಟ್ಸ್ ಎಲ್ಲ ಮೇಲೆ ಬಂತು ನೋಡಿ. ಎಲ್ಲ ಮೇಲೆ ಬಂದಿದೆ. ಓಕೆ. ಈಗ ಈರುಳ್ಳಿ ಹಾಕೋಣ. 1/4 kgಗೆ 1 kgಗೆ 1/4 kg ಅಷ್ಟು ಈರುಳ್ಳಿ. ಒಂದು ಸ್ವಲ್ಪ ಅರಶಿನ ಹಾಕೋಣ. ಅರ್ಧ ಚಮಚ. ಅರ್ಧ ಚಮಚ, ಒಂಚೂರು 1/4 ಚಮಚ. ಮೆಂತೆ, ಪುದೀನ, ಕೊತ್ತಂಬರಿ. ನೋಡಿ ಹಾಕ್ತಾ ಇದ್ದಂಗೆ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ. ಹೌದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಒಟ್ಟಿಗೆ ರುಬ್ಕೊಂಡಿದ್ದೀವಿ. ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅನ್ಬೋದಾ? 2 ಟೇಬಲ್ ಸ್ಪೂನ್. ಇದು ಹೆಂಗೆ ಅಂತ ಹೇಳಿದ್ರೆ, ಈ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿ ಪಾತ್ರೆಗೆ ಅಂಟ್ಕೊಳ್ಳಂಗಾಗುತ್ತೆ. ಆವಾಗ ನೀವು ಬಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ. ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ 1 ಹಿಡಿ ಆಗಷ್ಟು ಪುದೀನ ಸೊಪ್ಪು. 1 ಹಿಡಿ. ಮೆಂತ್ಯ ಸೊಪ್ಪು ಅದೇ 1 ಹಿಡಿ ಆಗಷ್ಟು ಕೊತ್ತಂಬರಿ ಸೊಪ್ಪು. ಅದೇ ಮೇನ್ ಗ್ರೀನು, ಪಲಾವ್ ಗ್ರೀನ್ ಆಗೋದಕ್ಕೆ.
ಒಂದು ಅರ್ಧ ಕಾಲಿಫ್ಲವರ್, ಬಟಾಣಿ 1 kg 100 ಗ್ರಾಮು 100 ಗ್ರಾಮ್ ಬಟಾಣಿ ಹಾಕೊಳ್ಳೋಣ. ಇದಕ್ಕೆ ಮೇಲೆ ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ಕಸೂರಿ ಮೇಥಿನೂ ಇಡಿ ಹಾಕೊಳ್ಳೋಣ. ಹಾಂ 3 ಬರಳು ನೋಡಿ ಎಲ್ಲ ಚಕ ಅಂತ ಮಾಡಿಬಿಡ್ತಾರೆ. ಹಾಂ ನೀವು ವೀಕ್ಷಕರೇ ನೋಡಬೇಕು, ಇಲ್ಲಿ ಅರ್ಧ ಗಂಟೆ 40 ನಿಮಿಷ ಒಂದೊಂದು ರೆಸಿಪಿ ಆಗುತ್ತೆ ಇಲ್ಲಿ. ಈಗ ಒಂದು ಅರ್ಧ ಹೋಳು ತೆಂಗಿನಕಾಯಿ, ಹಾಂ 1 ಸ್ಪೂನಷ್ಟು ಗಸಗಸೆ, ಹಾಂ ಇದಿಷ್ಟು ಓಕೆ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಬೇಕಿದು. ಓಕೆ ಮಿಕ್ಸಿ ಮಾಡಿ ಈಗ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕೋಣ. 1 ಸ್ಪೂನಷ್ಟು ಅಚ್ಕಾರ ಪುಡಿ ಹಾಕೋಣ. ಟೊಮೆಟೊ ಹಾಕೋಣ. ಈಗ ಹಾಂ ಸರ್, ಇದೆಲ್ಲ ತೊಳೆದಿಟ್ಕೊಂಡಿರೋದು ತೊಳೆದು ಉಪ್ಪು ನೀರಲ್ಲಿ ನೆನೆಸಿ ತೊಳೆದಿಟ್ಕೊಬೇಕು. ಹಾಂ ಮಶ್ರೂಮ್ ಹಾಕ್ಬಿಟ್ವಿ. ಮಶ್ರೂಮ್ ಎಷ್ಟು ಕೆಜಿ ಇದೆ ಸರ್ ಇದು? ಒಂದು 250 ಗ್ರಾಮ್ ಅಷ್ಟೇ. 1/4 kg ಮಶ್ರೂಮ್ ಹಾಕೊಂಡ್ವಿ. ಅಬ್ಬಾ ಬಾಬಾ ಬಾಬಾ 1 ಸೇರು ಅಕ್ಕಿಗೆ 1.5 ಸೇರು ನೀರು. ಇದು 1 ಸೇರು ಈಗ ಹಾಕ್ತಾ ಇದ್ದೀನಿ. ಇನ್ನೊಂದು ಅರ್ಧ ಸೇರು ತಗೋ. ಇನ್ನೊಂದು ಸೇರು ಇನ್ನೊಂದು ಅರ್ಧ ಸೇರು ನೀರು. ಕರೆಕ್ಟ್ ಆಯ್ತು. ಈಗ 1 ಸೇರಿಗೆ 1.5 ಸೇರು ನೀರು. ರುಬ್ಬಿರೋ ಅಂಥದ್ದು ಕಾಯಿ, ಆಗಲೇ ರುಬ್ಬಿದ್ದು ಕಾಯಿ ಮತ್ತು ಗಸಗಸೆ. ಕಾಯಿ ಮತ್ತು ಗಸಗಸೆ ಒಂದು ಕಾಂಬಿನೇಷನ್ ಇದು. ನೀರು ಹಾಕ್ಬಿಟ್ಟು ಸ್ವಲ್ಪ ಮೆತ್ತಗೆ ಬೇಕು ಅಂತ ಹೇಳಿದ್ರು ಇನ್ನು ಸ್ವಲ್ಪ ನೀರು ಹಾಕೊಬೋದು. ಬಾಸ್ಮತಿ ರೈಸ್ಗೆ ಹೆಂಗಂತ 1ಕ್ಕೆ 1.5 ಸೇರು ನೀರು ಕೊಡಬೇಕು. 1 kg 1.5 ಸೇರು ನೀರು. 1 ಸೇರು ಅಕ್ಕಿ, 1 ಸೇರು ಅಕ್ಕಿಗೆ 1.5 ಸೇರು ನೀರು. ಆಮೇಲೆ ಒಂದು 4-5 ಹಸಿಮೆಣಸಿನ್ಕಾಯಿ. ಉಪ್ಪು ಈಗ ಉಪ್ಪು ಹಾಕ್ತಾ ಇದ್ದೀವಿ. ಹಾಂ ಸರ್. 1 ಸೇರಿಗೆ 1 ಇಡಿ ಉಪ್ಪು ಹಾಕ್ಬೇಕು. ಹಿಂಗೆ ಓಕೆ, ಹಿಂಗೆ. ಹಾಂ ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆಯಾ? ಫ್ಲೇವರ್ ಸರ್ ನಾವು ಕಳೆದೋಗ್ಬಿಟ್ಟಿದ್ದೀವಿ ಆಗಲೇ. ಈಗ ಈಗ ಅಕ್ಕಿ ಹಾಕದಾ? ಹಾಂ ಸರ್. ಓಹೋ ಈ ಹಂತಕ್ಕೆ ಬಾಸ್ಮತಿ ಅಕ್ಕಿ 1 kg ಸರ್. ಸುಮಾರು 1 ನಿಂಬೆಹಣ್ಣು ಹಾಕಬೇಕು. 1 ನಿಂಬೆಹಣ್ಣಿಗೆ 1 ನಿಂಬೆಹಣ್ಣು. ರಸ. ಇದಕ್ಕೆ ದಮ್ ಅಂತ ನೆಕ್ಸ್ಟ್ ಹಾಕ್ತೀವಿ. ಈಗ ಇದನ್ನು ಈ ಪಾತ್ರನ ಇಟ್ಬಿಟ್ಟು ಈ ಪಾತ್ರ ಮೇಲೆ ಇಡೋದು, ಅದೇ ದಮ್ ಇಡೋದು. ಓಕೆ. ಅವ್ರವ್ರಿಗೆ ಟೇಸ್ಟ್ಗೆ ಅನುಗುಣವಾಗಿ ಅವ್ರಿಗೆ ರುಚಿಗೆ ತಕ್ಕಂತೆ ಹೌದು ಉಪ್ಪು ಖಾರ ಹಾಕೊಬೇಕು. ಯಾಕಂದರೆ ತುಂಬ ವಯಸ್ಸಾದವರೆಲ್ಲ ಲೈಟಾಗಿ ತಿಂತಾರೆ. ಕೆಲವರೆಲ್ಲ ಸ್ವಲ್ಪ ಸ್ಪೈಸಿ ಇರಬೇಕು, ಸ್ಟ್ರಾಂಗ್ ಆಗಿರಬೇಕು ಅಂತಾರೆ. ಇವ್ರ ಟೇಸ್ಟ್ ನೋಡಿದ್ದೀನಿ, ಒಂಚೂರು ಉಪ್ಪು ಬೇಕಾಗುತ್ತೆ, ಓಕೆ, ಒಂಚೂರು ಖಾರನೂ ಬೇಕಾಗುತ್ತೆ. ಖಾರನೂ ಕಡಿಮೆ ಅನಿಸಿದೆ, ಹಾಗಾಗಿ ಸ್ವಲ್ಪ ಖಾರ ಹಾಕೊಳ್ತೀವಿ. ಹಾಗೆ ನೋಡ್ಕೊಂಡು ಹಾಕ್ಬೇಕಲ್ಲ ಸರ್? ಹೌದೌದು. ಕಲರ್ ಸಾಕಾ? ಕಲರ್ ಸಾಕು ಸರ್. ಒಂಚೂರು ನಿಂಬೆಹಣ್ಣು ಹಾಕೋಣ. ಇನ್ನೂ ಸ್ವಲ್ಪ 1 ಚಮಚ ಹಾಕ್ಕೊಂಡಿದ್ವಿ. 1 ಚಮಚ ಹಾಕ್ಕೊಂಡಿದ್ವಿ, ಇನ್ನೊಂದು ಚಮಚ. ಇನ್ನೂ ಸ್ವಲ್ಪ. ಅದು ರುಚಿ ನೋಡಿದ್ಮೇಲೆ ನಮ್ಗೆ ಎಷ್ಟು ಬೇಕಷ್ಟು ಎಲ್ಲವನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಕೇಸರಿ ಎಲ್ಲ ಹಾಕೋದು ಇನ್ನೊಂದು ಶಾಹಿ ಬಿರಿಯಾನಿ.
ಶಾದಿ ಬಿರಿಯಾನಿಗೆ ಕೇಸರಿ ಹಾಕ್ತಾರೆ. ಶಾಹಿ ಬಿರಿಯಾನಿ, ಮೊಘಲ್ ಬಿರಿಯಾನಿ. ಹೌದು. ಇನ್ನೇನು ದಮ್ಮ ಹಂತಕ್ಕೆ ಬಂತಲ್ಲ ಸರ್? ನೇನು ದಮ್ಮ ಅಂತ. ಹಾಂ, ದಮ್ಮ ಹಾಕೋದೊಂದು ಬೇರೆ ಒಂದು ವಿಶೇಷವಾದ ಇದು ತೋರಿಸ್ಕೊಡ್ತೀನಿ. ಎಷ್ಟಾದರೂ ದಮ್ಮ ತುಂಬ ಒಂದು 25 kg ಮೇಲೆ ಹಾಕಿದ್ರೆ ದಮ್ ಹಾಕೋದೇ ಬೇಡ. ತಟ್ಟೆ ಮುಚ್ಚಿಟ್ಬಿಡ್ಬೋದು ಅಷ್ಟೇ. ಮೇಲ್ಗಡೆ ಏನಾರು ವೆಯ್ಟ್ ಇಟ್ಟರೆ ಸಾಕು. ಈ ಸಣ್ಣದ್ದು 1 kg ಇಂದ 10 kg ಒಳಗೆ ಮಾಡ್ತೀನಿ ಅಂದರೆ ಒಂದು ವಾಟರ್ ದಮ್ ಕೊಡಬೇಕು. ಓ, ಅದಕ್ಕೂ ಒಂದು ಫಾರ್ಮುಲಾ ಇದೆ, ಪದ್ಧತಿ ಇದೆ. ಒಳಗಡೆಯಿಂದ ಇಣಿಕ್ ನೋಡ್ತಾ ಇದ್ದಾವೆ ನಮ್ಮ ಮಶ್ರೂಮ್ಗಳು. ಅದ್ರ ಮೇಲೆ ಅಧಿಕಾರ ಚಲಾಯಿಸ್ತಾ ಇದೆ ಬಾಸ್ಮತಿ ಅಕ್ಕಿ. ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದೆ ಬಾಸ್ಮತಿ ಅಕ್ಕಿ. ಇದೆಲ್ಲದ ಮಧ್ಯೆ ಆ ಮಸಾಲ, ಆಹಾ ಹಾ ಹಾ ಹಾ. ಈಗ ಒಂದು ಸ್ವಲ್ಪ ತುಪ್ಪ ಹಾಕೋಣ. ನಂದಿನಿ ತುಪ್ಪ ಒಂದು 50 ml. ನೋಡಿ, ತುಂಬ ಈಗ ಚೆನ್ನಾಗಿ ಕಾಣ್ತಾ ಇದೆ. ಹೌದು, ಒಳ್ಳೆ ದುದ್ರ ಆಗಿಬರುತ್ತೆ. ಹೌದೌದು. ಮತ್ತು ಈ ಥರ ಆಗಬೇಕು. ಕರೆಕ್ಟ್. ಇಷ್ಟು ನೀರಿರಬೇಕು. ಇಷ್ಟು ನೀರಿದ್ದು ದಮ್ಮ ಹಾಕಿದ್ರೆ ನಮಗೆ ರೈಸ್ ಎಲ್ಲ ಉದ್ದ ಬರುತ್ತೆ. ಓಕೆ, ಇದು ಕರೆಕ್ಟ್ ಇದೆ ಸರ್. ಈಗ ಇದು ಕರೆಕ್ಟ್. ಒಂಚೂರು ನೀರಿರಬೇಕು, ಸ್ವಲ್ಪ ನೀರಿರಬೇಕು. ನೋಡಿ, ಇಷ್ಟಾಗಬೇಕು. ಇಷ್ಟಾದ್ಮೇಲೆ ಇಳಿಸಿ ದಮ್ಮ ಹಾಕಬೇಕು. ಓ, ಈ ನೀರು ಇಡ್ತೀರಾ, ಅದ್ರ ಮೇಲೆ ಇದು ಇಡ್ತೀರಾ? ತಟ್ಟೆ ಮುಚ್ಚಿಟ್ಕೊ. ಹಾಂ, ಒಂದು 15 ನಿಮಿಷ. ದಮ್ ಹಾಕಿ 20 ನಿಮಿಷ ಆಯಿತು. ಹೌದು. ಪ್ರಾಮುಖ್ಯತೆ ಇದಕ್ಕೆ ಫಸ್ಟ್ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಬಾತ್ ಒಳಗಡೆ ಚೆನ್ನಾಗಿ ಅರಳಬೇಕು, ಚೆನ್ನಾಗಿ ಬೆಂದಿರಬೇಕು, ಸೈಡೆಲ್ಲ ಬೆಂದಿರಬೇಕು. ಈ ಸುಮಾರು ಕಡೆ ನೋಡಿ, ಒಂದು 50-60 kg ಬಾತ್ ದಮ್ ಹಾಕಿದ್ರೂ ಈ ಸೈಡೆಲ್ಲ ಹಂಗೆ ಇರುತ್ತೆ. ಈ ಥರ ವಾಟರ್ ದಮ್ ಕೊಟ್ರೆ ಈ ಹವೆಗೆ ಸೈಡೆಲ್ಲ ಬೆಂದಿರುತ್ತೆ, ಯಾವುದು ಮುಳ್ಳಕ್ಕಿ ಆಗಲ್ಲ. ಈ ಬಾತ್ ಮಾಡೋಕ್ಕಿಂತನೂ ಬಾತ್ ದಮ್ ಹಾಕ್ತೀವಲ್ಲ, ಅದೇ ಇಂಪಾರ್ಟೆಂಟ್. ಕರೆಕ್ಟ್. ಸೂರ್ಯ ಹೊರಗಡೆ ಬಂದಂಗಾಯ್ತು ಬೆಟ್ಟದ ತುದಿಯಲ್ಲಿ. ಬಾಬಾ ಬಾಬಾ ನೋಡಿ, ಎಲ್ಲ ಚೆನ್ನಾಗಿ ಬಂದಿದೆ. ಹೌದು. ಏನು ಯಾವ ಕಲರು ಯೂಸ್ ಮಾಡಿಲ್ಲ. ಕರೆಕ್ಟ್ ಸರ್. ಯಾವುದೂ ಇದಾಗಿಲ್ಲ. ಕರೆಕ್ಟ್. ಎಣ್ಣೆ ತುಪ್ಪನೂ ಜಾಸ್ತಿ ಇಲ್ಲ. ಎಷ್ಟು ಬೇಕಷ್ಟು ಕ್ಲೀನಾಗಿ ಇದಾಗಿದೆ. ನೋಡ್ರಿ, ಬಾ, ನೀವು ಹೇಳ್ದಂಗೆ ಚೆನ್ನಾಗಿ ಥರ ಬಂತು. ಮೈಸೂರಿನ ವೇಣುಗೋಪಾಲ್ ಕ್ಯಾಟ್ರಿಂಗ್ ಮಶ್ರೂಮ್ ಪಲಾವ್. ಸಾಫ್ಟ್ ಆಗಿರಬೇಕು, ಉದುರಾಗಿರ್ಬೇಕು. ಹೌದು. ಸರ್, ಎಷ್ಟು ಸುಲಭವಾಗಿ ನೀವು ಪ್ರತಿ ಸಲ ಹಂಗೆ ಚಕ ಆಗ್ಬಿಡ್ತದೆಲ್ಲ. ಇಷ್ಟು ದೊಡ್ಡ ರೆಸಿಪಿ ಇದು, ಈ ಸಾಧಾರಣ ರೆಸಿಪಿ ಅಲ್ಲ ಇದು. ಬಹಳ ಚೆನ್ನಾಗಿ ನಾಜೂಕಾಗಿ ಅವ್ರು ಹೇಳಿದಿಲ್ಲ. ದಮ್ಮಲ್ಲೂ ನಾಜೂಕತೆ ಇದೆ, ನಾಜೂಕ್ತನ ತೋರಿಸ್ಬೇಕು ನಾವು. ದಮ್ಮಲ್ಲಿ ಕೂಡ ಅದೊಂದು ಟಿಪ್ಸ್ ಕೊಟ್ಟಿದ್ದಾರೆ, ನೀವು ಮಿಸ್ ಮಾಡ್ಕೊಂಡ್ರೆ ನೋಡಿ. ದಮ್ಮು ಕೂಡ ಭಾಳ ಇಂಪಾರ್ಟೆಂಟಾಗಿ ಮಾಡಿದ್ರಿ ನೀವು, ಅಷ್ಟು ಚೆನ್ನಾಗಿ ಮಾಡಿಬಿಟ್ರಿ. ಹೌದು. ಕೊಡಿ ಸರ್, ಟೇಸ್ಟ್ ಮಾಡಿಬಿಡೋಣ. ಇದು ನಮ್ಮ ಮೈಸೂರಿನ ಮಶ್ರೂಮ್ ಪಲಾವ್. ಮಶ್ರೂಮ್ ಒಟ್ಟಿಗೆ ಬಟಾಣಿ ಇದೆ, ಅವ್ರು ಹಾಕ್ಕೊಂಡಿರೋ ಸೊಪ್ಪುಗಳು ಫ್ಲೇವರ್ ಕೊಟ್ಟಿರ್ಬೋದು. 3 ಥರ ಸೊಪ್ಪು ಹಾಕಿದ್ರಿ, ಪುದೀನ, ಮೆಂತೆ, ಕೊತ್ತಂಬರಿ. ಅದರೊಟ್ಟಿಗೆ ನಿಮ್ಮದು ಕೈ ರುಚಿ, ಆಹಾ, ನೋಡೇ ಬಿಡೋಣ. ಇದನ್ನು ಮಾಡೋದಕ್ಕೆ ಎಷ್ಟು ಶ್ರಮ ಇದೆಯೋ, ತಿಂದ ಮೇಲೆ ಆ ಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲ ನಮ್ಗೆ ಸಿಕ್ಕೇ ಸಿಗುತ್ತೆ. ಆಹಾ. ಮೈಸೂರಲ್ಲಿ ಸರ್ ಪಲಾವ್ ಅಂತ ಅಷ್ಟೇ ಅದೇ ಒಂದು ಬೇರೆ ದಾರಿಯಲ್ಲೇ ಇರುತ್ತೆ ರುಚಿ. ನಾನು ಮಾಡಿದ್ದೆ ರಹದಾರಿ ಅಂತಾರಲ್ಲ, ಹಂಗೆ ಇಲ್ಲಿ ಜನ ಆ ರುಚಿ ಮಾರೋಗ್ಬಿಟ್ರೆ ಇಲ್ಲಿ ಬಂದು ನಾವು ಪಲಾವ್ ತಿನ್ನಲೇಬೇಕು. ಮೈಸೂರಿಗೆ ಬಂದರೆ ಎಲ್ಲ 3 ಥರ ಸೊಪ್ಪು, ಅದ್ರದ್ದು ಫ್ಲೇವರು, ಮಶ್ರೂಮ್ ಬಿಡಿ ಹದವಾಗಿ ಬಂದೋಗಿದೆ, ಒಳ್ಳೆ ಕ್ವಾಲಿಟಿ ಮಶ್ರೂಮ್. ಆಮೇಲೆ ಬಾಸ್ಮತಿ ರೈಸು, ಪ್ರತಿಯೊಂದು ಇಂಗ್ರೀಡಿಯೆಂಟ್ ಸರ್ ನೋಡಿ. ನೀವು ಹಾಕ್ಕೊಂಡಿರೋ ಮಸಾಲ, ಅಬ್ಬಾ, ಕಾಲಿಫ್ಲವರು, ಮಶ್ರೂಮ್ ಪಲಾವ್ ಮಾಡಿ ತೋರಿಸಿದ್ದೀವಿ. ನಿಮ್ಮ ಮನೇಲಿ ಮಾಡಿಕೊಂಡು ನೀವು ಸವಿರಿ. ಯಾಕಂದ್ರೆ ಇದು ಮನೆ ಶಾಲೆ ವೇಣುಗೋಪಾಲ್ ಅವ್ರದ್ದು ಕೈ ರುಚಿ. ನೀವೇ ಕೇಳ್ತಿದ್ರಿ ಕಾಮೆಂಟ್ ಮಾಡಿ, ತೋರಿಸಿ ಅಂತ ತೋರಿಸಿದ್ವಿ ರೆಸಿಪಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆ. ನಮಸ್ಕಾರ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.